ಈ ಜನಿವಾರ ಜಟಾಪಟಿ ವಿಚಾರದಲ್ಲಿ ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ ಮಕ್ಕಳ ಆಯೋಗ ಈಗ ಗರಂ ಆಗಿದೆ. ಪರೀಕ್ಷಾ ಪ್ರಾಧಿಕಾರಕ್ಕೆ ನೋಟಿಸ್ ಅನ್ನು ನೀಡಿದೆ. ಇದಕ್ಕೆ ಕಾರಣವಾದ ಅಧಿಕಾರಿ ಯಾರು, ಇವರ ವಿರುದ್ಧ ಎಫ್ಐಆರ್ ದಾಖಲಾಗಬೇಕು ಅಂತ ಆಯೋಗ ಕಿಡಿಕಾರ್ತಾ ಇದೆ. ಸೊ ಘಟನೆಯ ಹೊಣೆ ಯಾರು ಅನ್ನೋದನ್ನ ಈಗ ಪ್ರಾಧಿಕಾರ ತೋರಿಸಬೇಕು ಅಂತ ಹೇಳ್ತಾ ಇದೆ. ಸಿಇಟಿ ಪರೀಕ್ಷಾ ವಂಚಿತ ಮಗುವಿಗೆ ಅನ್ಯಾಯವಾಗಬಾರದು. ಜನಿವಾರ ತೆಗೆದು ಅಮಾನವೀಯವಾಗಿ ನಡೆದುಕೊಂಡಂತ ಘಟನೆ ಬಗ್ಗೆ ವರದಿಯನ್ನ ಕೇಳಿದ್ದೇವೆ. ಮಕ್ಕಳ ಆಯೋಗದ ಅಧ್ಯಕ್ಷ ಈಗ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಮಕ್ಕಳಿಗೆ ತನ್ನ ಬದುಕೋ ಹಕ್ಕಿದೆ, ರಕ್ಷಣೆ ಹೊಂದೋ ಹಕ್ಕಿದೆ. ಅದಾದಮೇಲೆ ಮಕ್ಕಳು ತನ್ನ ಅಭಿಪ್ರಾಯಗಳನ್ನು ಹೇಳುವಂಥ ಹಕ್ಕಿದೆ. ಇವಾಗ ಜನಿವಾರ ಹಾಕ್ಕೊಂಡ್ರು ಅನ್ನುವಂತಹ ಕಾರಣಕ್ಕೆ ಸಿಇಟಿ ಪರೀಕ್ಷೆಗೆ ಅವಕಾಶ ಅಂದ್ರೆ ಆ ಹುಡುಗ ಹೋಗದೇ ಇರೋದು, ಇನ್ನೊಂದು ಕಡೆಗೆ ಜನಿವಾರವನ್ನೇ ಕಟ್ ಮಾಡಿಸಿ ಪರೀಕ್ಷಾ ಹಾಲ್ ಒಳಗಡೆ ಬಿಟ್ಟಿರೋದು. ಸೊ ಆಯೋಗ ಯಾವ ರೀತಿ ಈ ಪ್ರಕರಣವನ್ನು ತೆಗೆದುಕೊಳ್ಳುತ್ತೆ, ಏನು ಹೇಳ್ತೀರಾ? ನೋಡಿ ಮೇಡಮ್, ಮಕ್ಕಳಿಗೆ ಹಕ್ಕುಗಳಿದ್ದಾವೆ. ಮೂಲಭೂತವಾಗಿ ಈಗ ಆಲ್ಮೋಸ್ಟ್ ಏನು ಈ ಒಂದು RTE ಕೂಡ ಒಂದು ಮೂಲಭೂತ ಹಕ್ಕಾಗಿ ಬರ್ತದೆ, ಶಿಕ್ಷಣದ ಹಕ್ಕು. ಮಕ್ಕಳಿಗೆ ತನ್ನ ಬದುಕೋ ಹಕ್ಕಿದೆ, ರಕ್ಷಣೆ ಹೊಂದೋ ಹಕ್ಕಿದೆ. ಅದಾದಮೇಲೆ